ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ಬೇಗ ಬೇಗ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇವತ್ತೇನು ವಿಷಯ ಅಂದರೆ ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಹೇಗಿರುತ್ತೆ, ಹೇಗೆ ಹೋಗುತ್ತೆ ವ್ಲಾಗ್ ಅಂತ ನೋಡಿ. ಹಾಗೆ ನಿಮಗೆ ಏನಾದರೂ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಂಡು ಕಮೆಂಟ್ ಮಾಡಿ ಅಷ್ಟೇ ಗೈಸ್. ಇವತ್ತು ಸಂಡೇ, ಇವತ್ತು ಬೆಳಿಗ್ಗೆನೇ ನಾನ್ ವೆಜ್ಜು ಅಂದರೆ ಚಿಕನ್ ಸಾಂಬಾರು, ರೈಸು, ಮುದ್ದೆ ಮಾಡಿದ್ದೀವಿ. ಅಂದರೆ ಸ್ವಲ್ಪ ಜನ ಮನೆಗಳಲ್ಲಿ ಆಲ್ಮೋಸ್ಟ್ ಈ ರೀತಿ ಇದ್ದೇ ಇರುತ್ತೆ. ಅಂದರೆ ಕೆಲವೊಂದು ಕಡೆ ಅಂದರೆ ಅಡುಗೆ ಮನೇಲಿ ನಾನ್ ವೆಜ್ ಮಾಡಂದರೆ ಮೇಯ್ನಾಗಿ ನಮ್ಮ ಮನೇಲಿ ಚಿಕನ್ನು ಹಾಗೆ ಮೊಟ್ಟೆನ ಅಡುಗೆ ಮನೇಲಿ ಮಾಡೋಂಗಿಲ್ಲ. ಇನ್ನು ಮಟನ್, ಫಿಶ್ಶು ಅದನ್ನೆಲ್ಲ ಬೇಕಾದರೂ ಕಿಚನಲ್ಲಿ ಮಾಡ್ಬೋದು. ಅದಕ್ಕೆ ನಾವು ಹೊರ್ಗಡೆ ಹಾಲಲ್ಲಿ ಇಟ್ಕೊಂಡು ಇವತ್ತು ಮಾಡ್ತಾ ಇರೋದು. ಯಾರ ಮನೆಯಲ್ಲ ಈ ರೀತಿ ಮಾಡ್ತೀರಾ ಕಮೆಂಟ್ ಮಾಡಿ ಗೈಸ್. ನಮ್ಮ ಮನೇಲಿ ಮಾತ್ರ ಈ ರೀತಿನ ಎಲ್ಲ ನೀವು ಏನಾದರೂ ಮಾಡ್ತೀರಾ ಈ ರೀತಿ ಅಂತ. ಹಾಗೆ ಒಂದು ವಿಷಯ ಹೇಳೋದನ್ನ ಮರ್ತ್ಬಿಟ್ಟೆ. ಈ ವ್ಲಾಗ್ನ ಪೂರ್ತಿ ನೋಡಿ. ಲಾಸ್ಟಲ್ಲಿ ನಿಮ್ಗೊಂದು ಸರ್ಪ್ರೈಸ್ ಇದೆ. ಅದೇನು ಎತ್ತ ಅಂತ ಹೇಳ್ತೀನಿ. ತುಂಬಾ ದೊಡ್ಡ ಸರ್ಪ್ರೈಸ್ ಅದು. ಅದೇನು ಎತ್ತ ಅಂತ ಹೇಳ್ತೀವಿ. ಪೂರ್ತಿ ವ್ಲಾಗ್ ನೋಡಿ. ಸೊ ಗೈಸ್, ಇವಾಗ ನಮ್ಮ ಅತ್ತೆ ಮಾವ ಎಲ್ಲ ಹೊಲ್ಗೆ ಹೋಗಾಯಿತು. ನನ್ನ ಹಸ್ಬೆಂಡ್ ಇಲ್ಲೇ ನಮ್ಮ ಊರವ್ರದ್ದು ಒಂದು ಫಂಕ್ಷನ್ ಐತೆ, ಅಲ್ಲಿಗೆ ಹೋಗೋರೆ. ಇವಾಗ ನಾನು ಎಲ್ಲ ಬಂದು ನಾಷ್ಟ ಮಾಡ್ಕೊಂಡು ಹೋಗಾಯಿತು. ನಾಷ್ಟ ಅವಾಗಲೇ ತೋರಿಸಿದ್ನಲ್ಲ, ರಾಗಿ ಮುದ್ದೆ, ಚಿಕನ್ ಸಾಂಬಾರು, ರೈಸು. ಇವಾಗ ಸ್ವಲ್ಪ ಪಾತ್ರೆ ಐತೆ, ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ಒಂದು ಸರ್ಪ್ರೈಸ್ ಇದೆ ಅಂತ ಹೇಳಿದ್ನಲ್ಲ, ಅದೇನು ಎತ್ತ ಅಂತ ಹೇಳ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ ಅಷ್ಟೇ ಗೈಸ್. ಇವತ್ತು ಫುಲ್ಲು ಮೋಡ ಇದೆ, ಹಾಗೆ ಒಂದು ಚುಚ್ಚು ಬಿಸಿಲು ಬರ್ತಿದೆ. ವೆದರ್ನ ಹೆಂಗೆ ಅರ್ಥ ಮಾಡ್ಕೊಳ್ಳೋದು ಅಂತ ಗೊತ್ತಿಲ್ಲ. ಇನ್ನು ನಾನು ಫುಲ್ಲು ಚೆನ್ನಾಗಿ ಕೈ ಎಣ್ಣೆಯಲ್ಲಿ ಹಾಕಿ ಮಡಗ್ಬಿಟ್ಟಿದ್ದೀನಿ ತಲೆಗೆ. ಅಷ್ಟು ಯಾಕೋ ಡ್ಯಾಂಡ್ರಫ್ ಜಾಸ್ತಿ ಆಗಿಬಿಟ್ಟಿತ್ತು. ಸೊ ಅದಕ್ಕೋಸ್ಕರ ಚೆನ್ನಾಗಿ ಕೈ ಎಣ್ಣೆಯಲ್ಲಿ ಹಾಕಿ ಮೆತ್ಬಿಟ್ಟಿದ್ದೀನಿ ಹಂಗೆ. ಇನ್ನು ತಲೆ ಉಜ್ಜಬೇಕಾದ್ರೆ ಇರೋದು ನನಗೆ ಟಾಸ್ಕ್. ಅಂದರೆ ಎಷ್ಟು ಶಾಂಪಕ್ಕೂ ಹೋಗ್ತಾನೆ ಇರಲ್ಲ, ಚೆನ್ನಾಗಿ ಉಜ್ಜಬೇಕು. ಆದರೆ ಏನೋ ಕೈ ಎಣ್ಣೆ ಹಾಕ್ಕೊಳ್ಳೋದ್ರಿಂದ ನನಗೆ ಡ್ಯಾಂಡ್ರಫ್ ಸ್ವಲ್ಪ ಕಮ್ಮಿ ಆಯ್ತದೆ. ಸೊ ಅದಕ್ಕೋಸ್ಕರ ಕೈ ಎಣ್ಣೆಲ್ಲ ಹಾಕ್ಕೊಂಡು ಎಲ್ಲ ಎತ್ತಿ ಹೊಂದ್ಕೊಂಡೆ ಕಟ್ಬಿಟ್ಟಿದ್ದೀನಿ. ಸೊ ಅಷ್ಟೇ ಗೈಸ್. ನಮ್ಮ 2 ಕರುಗಳು ಇಲ್ಲೇ ಮನೇಲೇ ಇರ್ತವೆ. ಅವಕ್ಕೂ ಮೇವೂ ಇದೆ. ಸ್ವಲ್ಪ ಪಾತ್ರೆ ಐತೆ, ಅದನ್ನ ತೊಳಿಬೇಕು. ಅಲ್ಲಿ ಕಾಣ್ತಾ ಇಲ್ಲ ಕಣ್ ಬಾ, ಈ ಕಡೆಗೆ ಬಲ್ಲ. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ತೋರಿಸ್ತೀನಿ, ಕಂಡ್ರೆ ಬೆಲೆ ಜಾಸ್ತಿ. ಕೊಡಿಲಿ ತೋರಿಸ್ತೀನಿ. ಈ ಕಡೆ ಬಾಯ್ತು, ಈ ಕಡೆಗೆ ಎಲ್ಲ. ಇವನು ಕೊಡಿ. ಇವಾಗ ಅಣ್ಣ ತಂದಿರಿ ಇಬ್ರು ಕನ್ನಡಕ್ಕೋಸ್ಕರ ಜಗಳ ಆಡ್ತವ್ರೆ ನೋಡಿ ಗೈಸ್. ತೆರಿಗೋ, ವೆರಿ ಗುಡ್. ಅವರೇ ಆಡಿಯನ್ಸ್ ಕಮೆಂಟ್ ಮಾಡ್ಬಿಡ್ಲಿ ಅಂತ ಕೊಡ್ತೀನಿ ಗೈಸ್. ನಮ್ಮೂರಲ್ಲಿ ತುಂಬ ದಿನ ಆದಮೇಲೆ ಇವತ್ತು ಮಳೆ ಬಂದೈತೆ. ಅದಕ್ಕೆ ನನ್ನ ಹಸ್ಬೆಂಡ್ ಹೋಗ್ಬಿಟ್ಟು ಏನೋ ಮಸಾಲೆ ತಂದವ್ರೆ. ಅದನ್ನೆಲ್ಲ ಈಗ ಮಿಕ್ಸ್ ಮಾಡ್ಕೊಂಡು ನಾನು, ನಮ್ಮ ಅತ್ತೆ, ನಮ್ಮ ಮಾವ, ನನ್ನ ಗಂಡ ಎಲ್ಲ ತಿಂತಾಯಿದ್ದೀವಿ. ಎಷ್ಟು ಜೋರು ಮಳೆ ಅಂದರೆ ನಾನು ವೀಡಿಯೋ ಮಾಡೋಕ್ಕೂ ಹೋಗಿಲ್ಲ. ಆ ಟೈಮಲ್ಲೇ ಮಲ್ಕೊಂಬಿಟ್ಟಿದ್ದೆ ನಾನು. ಅಷ್ಟು ಜೋರು ಮಳೆ ತುಂಬ ದಿನ ಆದಮೇಲೆ. ಇನ್ಮೇಲೆ ವ್ಯವಸಾಯದ ಕಡೆ ಸ್ವಲ್ಪ ಗಮನ ಕೊಡಬೇಕು. ಏನೂ ಹಾಕಿರಲಿಲ್ಲ. ಸೊ ಇವಾಗ ಚೆನ್ನಾಗಿ ಮಳೆ ಬಂತು. ಇವಾಗೆಲ್ಲ ಪಾನಿಪುರಿ ತಿಂತಿದ್ದೀವಿ ನೋಡಿ. ಹತ್ರ ಕಿಡಿ ದರ್ಗದಲ್ಲಿ ತಂದಿರೋದು. ದರ್ಗ ಅಂದರೆ ರತ್ನಪುರಿ ಅಷ್ಟೇ. ವೆಲ್ಕಮ್ ಬ್ಯಾಕ್ ಗೈಸ್. ನೆನ್ನೆ ವ್ಲಾಗ್ನ ನಾನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಏನಕ್ಕೆ ಅಪ್ಪ ಅಂದರೆ ನಮ್ಮ ಊರಲ್ಲಿ ಮಳೆ ಬಂದು ಕರೆಂಟ್ ಹೋಗೋದು ಬರೋದು ಮಾಡ್ತಿತ್ತು. ಸೊ ನಾನು ಅದಕ್ಕೆ ಅಲ್ಲೇ ಸ್ಟಾಪ್ ಮಾಡಿಬಿಟ್ಟೆ. ಸೊ ಇವಾಗ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಏನು ಎತ್ತ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಾಗೆ ಇವತ್ತು ಮಂಡೇ, ಮನೆ ಕೆಲಸ ಎಲ್ಲ ಮುಗಿಸಿ ಎಲ್ಲ ಆಲ್ಮೋಸ್ಟ್ ಆಯಿತು. ಹಾಗೆ ಇವತ್ತು ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ಕೊಂಡೆ. ಬಟ್ ಯಾಕೋ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಬಟ್ ಹೋಗೋಕ್ಕೆ ಆಗ್ತಾಯಿಲ್ಲ. ಸೊ ನೋಡೋಣ ಯಾವಾಗ ಟೈಮ್ ಸಿಕ್ಕಿ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ. ಹಾಗೆ ಏನಪ್ಪ ಅಂದರೆ ನಾನು ತುಂಬ ದಿನದಿಂದ ಒಂದು ವಿಷಯನ ಮುಚ್ಚಿಟ್ಟಿದ್ದೆ. ಅದು ಏನು ವಿಷಯ, ಯಾಕೆ ಮುಚ್ಚಿಟ್ಟಿದ್ದೆ, ಇಷ್ಟು ದಿನ ಏನಕ್ಕೆ ಅದನ್ನ ಪ್ರೈವೇಟಾಗಿ ಇಟ್ಕೊಂಡಿದ್ದೆ, ಹಾಗೆ ನಾನು ಇಷ್ಟು ದಿನ ಕರೆಕ್ಟಾಗಿ ವೀಡಿಯೋಸ್ ಮಾಡದೇ ಇರೋದಕ್ಕೆ ಕಾರಣ ಇದೇ ರೀಸನ್ನು. ಸೊ ಅದೇನು ರೀಸನ್ ಅಂತ ತಿಳ್ಕೊಬೇಕಂದ್ರೆ ಪೂರ್ತಿ ವಿಡಿಯೋ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಷ್ಟೇ ಗೈಸ್. ಸೊ ಗೈಸ್, ಏನು ವಿಷಯಪ್ಪ ಅಂದರೆ ಜನವರಿ ತಿಂಗಳಲ್ಲಿ
ನಾನು ಈ ವಿಷಯನ ನಿಮ್ಮ ಜೊತೆ ಹೇಳ್ಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಹೇಳಿರಲಿಲ್ಲ. ಸೊ ಜನವರಿ ತಿಂಗಳಲ್ಲಿ ನಾನು ಹೇಳ್ಬೇಕಂತ ಅಂದ್ಕೊಂಡಿದ್ದ ವಿಷಯ ಏನಿರ್ಬೋದು ಆ ಸರ್ಪ್ರೈಸ್ ಅಂತ ನೀವು ಯೋಚನೆ ಮಾಡಿ ಕಾಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಗೊತ್ತಾಗುತ್ತೆ ಅದು ಏನು ವಿಷಯ ಅಂತ. ಯಾರು ಬೇಜಾರು ಮಾಡ್ಕೊಳ್ಬೇಡಿ, ಈ ವ್ಲಾಗಲ್ಲಿ ಹೇಳಲಿಲ್ಲ ಅಂತ ಸರ್ಪ್ರೈಸ್ ಅಂದ್ಬಿಟ್ಟು ಏನು ಸರ್ಪ್ರೈಸೇ ಕೊಡಲಿಲ್ವಲ್ಲ ಅಂತಲೂ ಬೇಜಾರು ಮಾಡ್ಕೊಬೇಡಿ. ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಖಂಡಿತ ಗೊತ್ತಾಗುತ್ತೆ ಏನದು ವಿಷಯ ಅಂತ. ಸೊ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ನೆಕ್ಸ್ಟ್ ವ್ಲಾಗೋಸ್ಕರ ವೆಯ್ಟ್ ಮಾಡ್ತೇವ್ರಿ. ತುಂಬಾ ಸ್ಪೆಷಲ್ ವ್ಲಾಗ್ ಅದು, ಏನು ಎತ್ತ ಅಂತ ಗೊತ್ತಾಗುತ್ತೆ ಗೈಸ್. ಅಷ್ಟೇ ಗೈಸ್. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಬೇಗ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವ್ಲಾಗ್ ಸಿಗ್ತೀನಿ. ಎಲ್ಲರಿಗೂ ವೆಯ್ಟ್ ಮಾಡ್ತೇನೆ. ಬಾಯ್.